ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನು ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ. ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ. ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ, ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಆದಿಯಾಗಿ ಎಲ್ಲ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದರು. ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ. ಕಾರಣ ಇಷ್ಟೇ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು 500 ಕೋಟಿ ಮಾಡಿದ್ದಾರೆ, ಯಾರು 700 ಕೋಟಿ ಮಾಡಿದ್ದಾರೆ, ಯಾರು 600 ಕೋಟಿ ಮಾಡಿದ್ದಾರೆ. ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ಈ ಕಾಲೇಜ್ ನಿರ್ಮಾಣ ಆಗ್ತದೆ. ಕಾರಣ ಇಷ್ಟೇ, ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ದೀವಿ, ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ದೀವಿ. MCH ನಾನಿದ್ದಾಗೆ 100 ಬೆಡ್ಡಿಂಗ್ ಇದ್ದಿದ್ದನ್ನು 150ಕ್ಕೆ ಮೇಲ್ದರ್ಜೆಗೇರಿಸಿದ್ದೀವಿ. ಟ್ರೋಮಾ ಸೆಂಟರನ್ನು ಮಾಡಿದ್ದೀವಿ. ಇಲ್ಲಿ ಬೇಕಾಗಿದ್ದು ಭಾಳ ಏನಿಲ್ಲ, 4 ಲೆಕ್ಚರ್ ಕೋಣೆಗಳು ಬೇಕು, ಒಂದು ಆಡಿಟೋರಿಯಂ ಬೇಕು, 2 ಎಕ್ಸಾಮಿನೇಷನ್ ಹಾಲ್ ಬೇಕು. ಇಷ್ಟಾದರೆ ನಾವು 150 ಸೀಟ್ರಿಂದ ಪ್ರಾರಂಭ ಮಾಡಿ 200-250 ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸ್ಬೋದು. ಜೊತೆಗಿಲ್ಲಿ BSc ನರ್ಸಿಂಗ್ ಮಾಡಿದ್ದೀವಿ, MSc ನರ್ಸಿಂಗ್ ಮಾಡಿದ್ದೀವಿ. ಮೊದಲೇ ಇಲ್ಲಿ DNB ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ, ಅದು ಕೂಡ ಮಾಡಿದ್ವಿ. ಈಗ ಇತ್ತೀಚೆಗೆ PG ಕೂಡ ಬರ್ತಾ ಇದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಕೂಡ ಇಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೇನು ಭಾರ ಇಲ್ಲದೆ ಕೇವಲ 4 ಲೆಕ್ಚರ್ ಕೋಣೆಗಳು, 1 ಅಥವಾ 2 ಆಡಿಟೋರಿಯಮು, 1-2 ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ MBBS ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ. ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ, ಮಿರಜು, ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ. ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ ಹಾಕಿದ್ದೀನಿ, ದುಡ್ಡು ಕೊಟ್ಟಿದ್ದೆ, ಅದು ಅರ್ಧಂಬರ್ಧ ಆಗಿದೆ. ಅದನ್ನು ಪೂರ್ತಿ ಮಾಡಿದರೆ ನಮಗೆ ಇನ್ಯಾವುದೇ ಜರೂರತ್ತಿಲ್ಲ. ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಹೋಗ್ತದೆ. ಅತ್ಯಂತ ಕಡಿಮೆ ಖರ್ಚದಲ್ಲಿ, ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜು, ಅದರ ಅರ್ಧದಷ್ಟು ಇಲ್ಲ, ಅರ್ಧಕ್ಕಿಂತ ಕಡಿಮೆ ಹಣದಲ್ಲಿ ಬೇರೆ ಕಡೆ 500 ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ.
ನಮ್ಮಲ್ಲಿ ಭಾಳ ಅಂದರೆ 100-150 ಕೋಟಿಯಲ್ಲಿ ಈ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡಬಹುದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ, ಸಂಘಟನೆಗಳ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸರಿ, ಅನೌನ್ಸ್ಮೆಂಟ್ ಮೊದಲೇ ಮಾಡಿದ್ರೆ ಇನ್ನೂ ಈ 100 ದಿನ ಹೋರಾಟ ಮಾಡಿ ಜೈಲು ಹೋಗೋದು, ಆ ಕಡೆ ಟೆಂಟ್ ಕಿತ್ತು ಹಾಕೋದು ಇದೆಲ್ಲ ಆಗ್ತಿದ್ದಿಲ್ಲಲ್ಲ. ಮೊದಲೇ ಇದನ್ನು ಮಾಡಿದರೆ ಇನ್ನೂ ಜನರ ಹೋರಾಟಗಾರ ಜನರಿಗೆ ಇನ್ನೂ ಸರ್ಕಾರ ಮೇಲೆ ಏನು ಹೆಚ್ಚು ಗೌರವ ಬರ್ತಿತ್ತು ಅನ್ನುವಂಥ ಒಂದು ಭಾವನೆ. ಹೋರಾಟ ಎಲ್ಲರ ಹಕ್ಕದು, ನಾನು ಯಾರೂ ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಹೋರಾಟ ಎಲ್ಲರ ಹಕ್ಕು, ಅದು ಯಾರೂ ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಅವ್ರ ಮನಸ್ಸಿನಲ್ಲಿ ಏನು ಆತಂಕಿತ್ತು ನನಗೆ ಗೊತ್ತಿಲ್ಲ, ಹೋರಾಟಗಾರರ ಮನಸ್ಸಿನಲ್ಲಿ. ಆದರೆ ಅವ್ರ ಮೇಲೆ ಏನಾದರೂ ದುರ್ವರ್ತನೆ ಆಗಿದ್ದರೆ ಅದರಲ್ಲಿ ಕ್ಷಮೆ ಇರಲಿ ಅಂಥೇಳಿ ನಾನು ಅವರಲ್ಲಿ ಕ್ಷಮೆಯನ್ನು ಕೋರ್ತೇನೆ. ಸರ್ಕಾರ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ್ರೆ 106 ದಿನ 7 ದಿನ ಯಾಕೆ ಕಾಯ್ತಾರೆ? ಇದಕ್ಕೆ 2 ಕಾರಣ ಇದಾವೆ. ಒಂದು, ಹಿಂದಿನ ಸರ್ಕಾರ BJP ಸರ್ಕಾರ ಬಂದಾಗ ಅವರು PPP ಮಾಡೆಲನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು ಮತ್ತು ಸನ್ಮಾನ್ ಸಿದ್ದರಾಮಯ್ಯನವರು 14-15ರಲ್ಲಿ ಘೋಷಣೆ ಮಾಡಿದ್ರು, ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀನಿ. ಅದರ ಬಜೆಟ್ ಕಾಪಿ ಕೂಡ ನನ್ನಲ್ಲಿದೆ, ನಿಮಗೆ ಕೊಡ್ತೀನಿ. ಅದನ್ನು ಬದಲಾವಣೆ ಮಾಡದೇ ಇದ್ದರೆ BJP ಯಾವುದೂ ಸಮಸ್ಯೆನೇ ಉದ್ಭವ ಆಗ್ತದೆ. ಯಾರು ಆರೋಪ ಮಾಡಿದಾರಲ್ಲ ಅವ್ರ ಆತ್ಮ ಮುಟ್ಕೊಂಡು ಹೇಳಲಿ. ಒಂದು ನಿಮಿಷ ಅವ್ರು ಸಾಬೀತು ಮಾಡಿದರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತೀನಿ, ಮತ್ತು ಮಾಡದೇ ಇದ್ದರೆ ಅವ್ರು ನಿವೃತ್ತಿ ಆಗ್ತದೆ. PPP ವಿಷಯದಲ್ಲಿ MB ಪಾಟೀಲ್ ಇದು ನಿಮ್ಮ ಸೃಷ್ಟಿನ ಕ್ರೆಡಿಟ್ ಯಾರು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಹೋಗ್ತದೆ. ಸರ್, ಇದಕ್ಕೋಸ್ಕರ PIL ಹೋಗುವ ಅನಿವಾರ್ಯತೆ ಬಂತ ಅಂತ. ಡಿಸೆಂಬರ್ 12ಕ್ಕೆ PIL ಹೋಗಿದ್ದಾರೆ ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ. ಸರ್ಕಾರ ರೈಟಿಂಗ್ ಒಳಗೆ ಕೊಡಬೇಕು ಅಂತ ಕೂಡ PIL ಹೋಗಿದ್ದಾರೆ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನೀವು ಕೊಟ್ಟರೆ ಅದಕ್ಕೆ ನಾನು ಸರ್. ಈಗ 27 ಜನ ಹೋರಾಟಗಾರ ಮೇಲೆ ಕೇಸ್ ಆಗಿದೆ ಸರ್, 6 ಜನ ಜೈಲಿನಲ್ಲಿದ್ದಾರೆ. ಈಗ ಆ ಒಂದು ಕೇಸನ್ನು ಕ್ಲೋಸ್ ಮಾಡ್ಬೇಕಂತೇಳಿ ಅವರು ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನಾದರೂ ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನಿಜ. ನನ್ನ ಮನಸ್ಸು ಇವತ್ತು ಕೂಡ ಹೋರಾಟಗಾರರ ಜೊತೆ ಇದೆ. ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಹಿಂಪಡೀಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೀನಿ. ಬೇಷರತ್ತಾಗಿ ಹಿಂದಕ್ಕೆ ತೆಗೆದುಕೋಬೇಕು ಅಂತಕ್ಕಂಥ ಅದು ಯಾವುದೇ ಷರತ್ತಿರಲಿ, ಅವ್ರು ಏನು ಹೇಳ್ತಾರೆ ಆ ರೀತಿನೇ ಮಾಡಿಕೊಡಿಸ್ತಕ್ಕಂಥ. ಈ ಹಿಂದೆ ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸು ಹಿಂದೆ ಬಂದಿರೋ ಉದಾಹರಣೆ ಇದೆಯಲ್ಲ ಸರ್. ವಿಜಯಪುರ ಜಿಲ್ಲೆ ಕೊನೆ ಬೇಕು, ನೀವು ಅವ್ರಿಗೆ ಕೇಳಬೇಕು. ಅವ್ರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಯಾವಾಗ ಬೇಕಾದರೂ ಬರ್ತಾರೆ. ಮುಖ್ಯಮಂತ್ರಿಗಳಾಗಿಯೂ ಬರ್ಬೋದು ಅಥವಾ ನಮ್ಮ ಹಿರಿಯರಾಗಿಯೂ ಬರ್ಬೋದು. ಅದು ನಿಮಗೆ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಕೇಳಬೇಡಿ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಸರ್, ಈಗ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಇಲ್ಲಿ ಘೋಷಣೆ ಮಾಡಿಸ್ತೀರಾ? ಅಲ್ಲಿ ಆಗಿದೆ ಘೋಷಣೆ, ಇಲ್ಲಿನೂ ಆಗುತ್ತಾ ಅಂತಕ್ಕಂಥ ಒಂದು ವಿಚಾರ ಇದೆ. ರೆಫರೆನ್ಸ್ ಬರ್ಬೋದ್ರಿ, ಅಲ್ಲ, ತಾವು ಮತ್ತೆ ಘೋಷಣೆ ಮಾಡಿಸ್ತೀರಾ? ಅಲ್ಲಿ ಹೇಳಿದಾರಲ್ಲ MB ಪಾಟೀಲ್ ಪುನರುಚ್ಚಾರ ಮಾಡಿಸ್ತಿಲ್ಲ. ಆಮೇಲೆ ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿ ಅವರಿಂದ ಈ ಕೇಸನ್ನು ಹಿಂದಕ್ಕೆ ಪಡ್ಕೊಳ್ಳುವಂಥದ್ದು ಏನಾದರೂ ಅವ್ರ ಕಡೆಯಿಂದ ಹೇಳಿಸಿದ್ರೆ ಮತ್ತಿಷ್ಟು ಬಲ ಬರುತ್ತೆ ಹೋರಾಟಗಾರರಿಗೆ ಅನ್ನೋದು ಅವರು ಆತ್ಮಸ್ಥೈರ್ಯ ಹೆಚ್ಚುತ್ತೆ. ನಾನೇ ಹೇಳಿದ್ನಲ್ಲ, ನಾನೇ ಪತ್ರ ಬರೆದು ನಾನೇ
ಆ ಕೇಸ್ಗಳನ್ನು ಹಿಂತೆಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನೀವು ಇದರಿಗೆ ಹೇಳ್ಬೋದು. ಓಕೆ. ಅಲ್ಲಿ ಸ್ಟೇಜ್ ಮೇಲೆ ಆಯ್ತು. ಅಲ್ಲಿ ಹೇಳ್ಬೋದು, ಇಲ್ಲಿ ಹೇಳ್ಬೋದು, ನಿನ್ನೆನೂ ಹೇಳಿರ್ಬೋದು. ಸರ್, ಈಗ ಒಂದು ಸ್ಟೆಪ್ ಆಯಿತು, ಸರ್ಕಾರ ಕಡೆಯಿಂದ ಅದನ್ನು ಆಶ್ವಾಸನೆ ಬಂದಾಗಾಯಿತು. ಅದು ನೆಕ್ಸ್ಟ್ ಮುಖ್ಯವಾಗಿರೋದು ಅದು ಬಜೆಟಲ್ಲಿ ಅನೌನ್ಸ್ ಮಾಡಬೇಕು, ಯಾವುದೇ ರೀತಿಯಲ್ಲಿ ಒಂದು ಕಂಕ್ರೀಟ್ ಆಗಬೇಕು ಅನ್ನುವಂಥದ್ದು ಬಜೆಟಲ್ಲಿ ಅನೌನ್ಸ್ ಮಾಡುವ ಸಾಧ್ಯತೆಗಳು ಎಷ್ಟು ಇದೆ? ಯೂಶ್ವಲಿ ಇಂಥ ಯೋಜನೆಗಳು ಬಜೆಟಲ್ಲಿ ಅನೌನ್ಸ್. ಆಮೇಲೆ ಪ್ರಮುಖವಾಗಿ ಒಂದು ನಿಮಿಷ ಅದು ಬಜೆಟಲ್ಲಿ ಆಗ್ಬೋದು ಸರ್? ಈಗ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು ಅವ್ರ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ಅವ್ರು ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ. ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬರು ಇದ್ದರು. ನಾನು ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ಬರಲ್ಲಿ ನಿವೇದನೆ ಮಾಡಿದ್ದೀನಿ. ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಒಂದು ಆಡಿಯೋನು ಬಿಟ್ಟಿದ್ದೀನಿ, ಬೇಕಾದ್ರೆ ಅದು ಸಂಗ್ರಹ ಹಚ್ತೀನಿ. ಎಲ್ಲ ವೈರಲ್ ಆಗಿದೆ ಸರ್, ಎಲ್ಲ ಕಡೆ ವೈರಲ್ ಆಗಿದೆ ಸರ್. ಸರ್, ಈಗ ಅದಕ್ಕೆ ಅವರಿಬ್ಬರು ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ, ಬಂದ್ ಮಾಡಿದ್ದೆ. ನಾನೇ ವಿನಂತಿ ಮಾಡ್ಕೊಂಡಿನಿ. ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ, ಬೊಮ್ಮಾಯಿ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಅದೇ ವೇದಿಕೆ ಮೇಲೆ ಅವರು ಇನ್ನೊಂದ್ಸರಿ ಎಲ್ಲರೂ ಸೇರಿ ಬಜೆಟಲ್ಲಿ ಅನೌನ್ಸ್ ಮಾಡಬೇಕಂತ ಇನ್ನೊಂದು ನಿರೀಕ್ಷೆ ಮಾಡಿದ್ರೆ ಆಗ್ಬೋದು, ಆಗದೇ ಇರ್ಬೋದು. ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಪುಟ್ ಅ ಪ್ರೆಷರ್ ಆನ್ ಗೌರ್ಮೆಂಟ್. ಯಾಕಾಗೋದಿಲ್ರಿ? ಒಂದು ಮಾತು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟ ಇದೇ ಬಜೆಟಲ್ಲಿ ಅದು ಏನು ಅವ್ರಿಗೆ ಬಿಟ್ಟಿದ್ದಲ್ಲ ಸರ್. ಅದು ಏನದ ಘೋಷಣೆ ಸಾಮಾನ್ಯವಾಗಿ ಅದು ನೀವು ಸರ್ಕಾರ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ ಸರ್ ಎಲ್ಲ ಅಂತ ಸಾಕಷ್ಟು ಭರವಸೆ ಕೊಟ್ಟಿರ್ತಾರೆ. 22 ಮೆಡಿಕಲ್ ಕಾಲೇಜ್ ಯಾಕದು 22 ಮಾಡಿದ್ದೀವಿ. ಮುಂದೆ ಯಾಕೆ ಅದು ಹೇಳಿ ಘೋಷಣೆ ಮಾಡಿದ್ದಕ್ಕೆ ಆಗುವ ಇಲ್ಲ, ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಇಲ್ಲಿ ಬಂದಿಲ್ಲ, ದಯಮಾಡಿ. ಸರ್, ಈಗ ಪ್ರಮುಖವಾಗಿ ಒಂದು ಬಹಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಇದು ಆಗಿರ್ತಕ್ಕಂಥ ಮತ್ತು ಸವಾಲಾಗಿರ್ತಕ್ಕಂಥ ಈ PPP ಹೋರಾಟ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು? ಸರ್ಕಾರಕ್ಕೆ ಏನಂತ ಅನಿವಾರ್ಯತೆ ಬಂತು? ಸಾವಿರಾರು ಕೋಟಿ ಕೊಟ್ಟು ಸರ್ಕಾರ ಇಲ್ಲಿ ನೀರಾವರಿ ಮಾಡಿಸುತ್ತೆ ಮತ್ತು ಸಕ್ಕರೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಮಾಡೋಕ್ಕೆ ಸರ್ಕಾರ ಸ್ಪಂದಿಸುತ್ತೆ. ಇದು ಒಂದು ಸಣ್ಣ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದು ಒಂದು ಚಿಕ್ಕ ಸಮಸ್ಯೆ. ಇದು ಈ ಸಮಸ್ಯೆನ ಇಷ್ಟೊಂದು ದೊಡ್ಡದಾಗಿ ತಿಳಿದುಕೊಳ್ಳುವಂಥ ಸರ್ಕಾರಕ್ಕೆ ಏನು ಅನಿವಾರ್ಯತೆ ಬಂದಿತ್ತು, ಅದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಏನಾದರೂ ತಾವು ಸ್ಪಷ್ಟೀಕರಣ ಕೊಟ್ಟರೆ ಚೆನ್ನಾಗಿರೋದು. ನಾನು ಅದನ್ನ ಬಗ್ಗೆ ತೆರೆ ಕೆಡಿಸ್ಕೊಳ್ಳಲ್ಲ. ಈ ಕೆಲಸ ಆಗ್ಬೇಕಾಗಿತ್ತು ಬಿಜಾಪುರಕ್ಕೆ. ಬಿಜಾಪುರ ಜಿಲ್ಲೆ ಜನರ ಹಿತದೃಷ್ಟಿಯಿಂದ, ಜೊತೆಗೆ ರೋಗಿಗಳ ಹಿತದೃಷ್ಟಿಯಿಂದ, ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ ನಾನು ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು 150 ಸೀಟ್ನಿಂದ 250 ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ. ಅತ್ಯಂತ ಕಡಿಮೆ ಖರ್ಚು. ಇಡೀ ರಾಜ್ಯದಲ್ಲಿ ಎಲ್ಲ ಕಾಲೇಜಿಗೆ ಎಷ್ಟು ಖರ್ಚಾಗಿದೆ ಅತ್ಯಂತ ಕಡಿಮೆ ಖರ್ಚದಲ್ಲಿ, ಮತ್ತು ಕೇವಲ 56 ಎಕರೆ. ಇಲ್ಲಂತೂ ನನ್ನ 146 ಎಕರೆ. ಅಲ್ಲಿ ಟೋಟಲ್ ಎಷ್ಟು ಖರ್ಚಾಯ್ತು ಸರ್ ಆ ಮೆಡಿಕಲ್ ಕಾಲೇಜ್ಗೆ ಅಂದಾಜು? 500 ಕೋಟಿ ಆಗಿದೆ. ಸೊ ಹಂಗಂದ್ರೆ ನಮ್ಮಲ್ಲಿ ಒಂದು 100 ಕೋಟಿ ಮುಗಿದ್ಬಿಡ್ಬೋದು ಅಷ್ಟೇ. ಜಾಗ ಅದ್ರ 3 ಪಟ್ಟಿದೆ ನಮ್ಮಲ್ಲಿ. ಜೊತೆಗೆ ಅಲ್ಲಿ ಏನು ಎಲ್ಲ ಆಗಬೇಕಾಗಿದೆ. ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು. ಟ್ರೋಮಾ ಸೆಂಟರ್ ಆಗಿದೆ. MCH 100 ಇದ್ದಿದ್ದನ್ನು 150 ಮಾಡಿದೆ. ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ. ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ. ಮತ್ತು ಆಯುಷ್ ಆಸ್ಪತ್ರೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು. ಹೆಚ್ಚು ಕಡಿಮೆ 25 ಬೆಡ್ಡಿನ ಆಯುಷ್ ಆಸ್ಪತ್ರೆ ಇರ್ಬೋದು. ಇಲ್ಲಿ ಎಷ್ಟಾಗ್ಬೋದು ಸರ್? ಎಲ್ಲಿ ನಮ್ಮಲ್ಲಿ ಖರ್ಚೇ ಇಲ್ಲ. ಇನ್ಮೇಲೆ ಬರೀ ಹೇಳಿದ್ನಲ್ಲ, 4 ಲೆಕ್ಚರ್ ಕೋಣೆ, 2 ಆಡಿಟೋರಿಯಮ್ಮು, ಬೇಡ 1 ಆಡಿಟೋರಿಯಮ್ ಆದರೂ ಸಾಕು, 2 ಎಕ್ಸಾಮಿನೇಷನ್ ಹಾಲ್ ಆದರೆ ಸಾಕು ಸರ್. ಮತ್ತು ಇದು ಬಹಳ ಮುಖ್ಯವಾಗಿ ಸರ್, ಈಗ ಏನು ಹೋರಾಟಗಾರರಿಗೆ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ಒಬ್ರಿಗೆ ರೊಕ್ಕ ತಗೊಂಡು ಅಂಥವ್ರಿಗೆ ಸೋಲಾಗಿದ್ದೆ. ವಾಟ್ ಇಸ್ ದೇರ್ ಒಪಿನಿಯನ್? ಪೇಮೆಂಟ್ ಗಿರಾಕಿಗಳ ಕೂತಿರೋ ಅಂತ ಹೇಳಿದ್ರು ಅವ್ರದ್ದು ಒಬ್ಬರು. ಅದು ಅನ್ಬಾರ್ದು. ಇಟ್ ಈಸ್ ವೆರಿ ಅನ್ಪಾರ್ಲಿಮೆಂಟ್. ಅನ್ಬಾರ್ದು. ಬಟ್ ಇನ್ನು ಅಂದವ್ರಿಗೆ ಅವರಿಗೆ ಬಿಟ್ಟಿದ್ದು. ಸರ್, ಸಾರ್ವಜನಿಕ ವಲಯದಲ್ಲಿ ಮಗುವನ್ನ ಚುಂಗೋರು ಅವರೇ, ತೊಟ್ಲನ್ನು ಚುಂಗೋರು ಆರೆ ಅಂತ ರಾಜಕಾರಣಿಗಳ ಕಡೆಗೆ ಬಟ್ಟೆ ಬರ್ತಾ ಇದೆ. ಸರ್ಕಾರ ಈಗ ಘೋಷಣೆ ಮಾಡಿದ್ರು ಕೂಡ ಇಬ್ಬಿಬ್ಬರು ಸಚಿವರಿದ್ರು ಕೂಡ ಇಷ್ಟ್ಯಾಕೆ ಡಿಲೇ ಆಯಿತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ನೋಡ್ರಿ, ಈಗ ಸರ್ಕಾರಕ್ಕೂ ಆದ್ಯತೆ ಇರ್ತದೆ. ನಮ್ಮಲ್ಲಿ ಭಾಳ ದಿವಸ ಮೊದಲೇ ಆಗಬೇಕಾಗಿತ್ತು. ಯಾಕಂದರೆ ಇಷ್ಟೊಂದು ಸೌಲಭ್ಯಗಳಿರ್ತಕ್ಕಂಥ ಬೇರೆ ಜಿಲ್ಲೆ ಇಲ್ಲ.
ಅನಿವಾರ್ಯ ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ. ಅಲ್ಲ, ನಿಮ್ಮ ಈಗ ಆಗ್ತಾ ಇದೆ. ನಿಮ್ಮ ಕಾಲಘಟ್ಟದಲ್ಲೇ ಆಗಬೇಕಾಗಿತ್ತು, ತಾವು ಆರೋಗ್ಯ ಸಚಿವರಿದ್ದಾಗೆ ಆಗಬೇಕಾಗಿತ್ತು, ಇಲ್ಲಿವಾಗೆ ಆಗಿಲ್ಲ. ಮತ್ತು ಈಗ ಆಗಿದೆ ಅಂಥದ್ದು ಒಂದು ಖುಷಿ ಕಡೆ. ಆದರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರಾಜೆಕ್ಟ್ ಏನಲ್ಲ. ನಮ್ಮ ದುರ್ದೈವ ಸರ್ಕಾರ ಕುಮಾರಸ್ವಾಮಿದ ಹೋಯ್ತಲ್ವಾ, ಅದಕ್ಕಾಗಲಿಲ್ಲ ಅಷ್ಟೇ. ಇತ್ತಂದ್ರೆ ಮಾಡ್ತಿದ್ವು ಬಿಡ್ತಿದ್ವು, ಅದು ಅವಾಗಿಲ್ಲ. ಎಂ ಪಿ ಅವರು ನಾವು ಎದಕ್ಕೂ ಕೇಂದ್ರಕ್ಕೂ ಮನವಿ ಮಾಡಿವಿ, ಏಮ್ಸ್ ಕೂಡ ಬರಲಿ ಅಂತ ನಾ ಪ್ರಧಾನಮಂತ್ರಿಗೆ ಮನವಿ ಮಾಡೇನೆ ಅಂತೇಳಿ ಇವರು ಎಂ ಪಿ ರಮೇಶ್ ಜಿಜಿನೇ ಹೇಳ್ತಾರೆ ಸರ್. ಅದಕ್ಕೆ ಇದಕ್ಕೆ ಏನು ಸಂಬಂಧ ಆಗ್ತದೋ ಇದು ಏಮ್ಸ್ ಬೇರೆನೇ ಇದಕ್ಕೂ ಹೆಂಗೆ? ಈಗ ಇದು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಯ್ತಂದ್ರೆ ಸರ್ಕಾರದ್ದಾಯ್ತು. ಓಕೆ, ಏಮ್ಸ್ ಅವ್ರು ಮಾಡಿದ್ರೆ ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತೀವಿ. ಅದು ಸಪ್ರೇಟ್ ಏಮ್ಸ್ ಆದರೂ ಸಪ್ರೇಟ್, ಇದಕ್ಕೇನು ಸಂಬಂಧ ಇಲ್ಲ. ESI ಆಗಿಲ್ವಾ? ಓಕೆ, ಗುಲ್ಬರ್ಗಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ? ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದರಿಗಿದ್ರೆ ಭಾಳ ಒಳ್ಳೇದು. ಬಟ್ ನಿಮ್ಮ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ, ನ್ಯಾಷನಲ್ ಹೈವೇ ಪಾಟೋಲ್ಸ್ ತುಂಬಿಸತ್ ಹೇಳ್ಬಿಡಿ. ವಿಜಯಪುರಕ್ಕೆ ಅಂದ್ರೆ ನೀವು ಹಾವೇರಿಗೆ ತೋರಿಸ್ತಾ ಇರೋ ಅಭಿವೃದ್ಧಿ ಆದ್ಯತೆ ವಿಜಯಪುರಕ್ಕೆ ಕಡೆಗಣಿಸಿದ್ದೀರಿ ಅಂತ ಆರೋಪ ಇದೆ ಮೇಲೆ. ಬಸವರಾಜ್ ಸಂಪಳ್ಳಿ ಏನು ಸರ್ ಅದು? ಹಾವೇರಿಗೆ ತೋರಿಸ್ತಕ್ಕಂತಹ ಅಭಿವೃದ್ಧಿ ವಿಜಯಪುರಕ್ಕೆ ಯಾಕೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸರ್ ಪ್ರಜಾವಾಣಿ ಅವರು. ಇಲ್ಲ, ನೀವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಮಾಡಿ ತೋರಿಸ್ತೀನಿ. ಹೋರಾಟಗಾರರ ಮೇಲೆ ಪ್ರಕರಣ ವಾಪಸ್ ತಗೋತೀರಿ ಅಂತ ಸರ್ಕಾರ ತಕ್ಕೊಳ್ಳೇಬೇಕು. ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ, ಹೋರಾಟಗಾರದ್ದು ಏನೂ ತಪ್ಪಿಲ್ಲ, ಖಂಡಿತ ಅವ್ರ ಜೊತೆ ನಾವು. ಸರ್, ಇಲ್ಲಿ ಒಂದು ಹೇಳಿಕೆ ಹೇಳಿದ್ರೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಹೇಳೋದು. ಯಾವ್ದು ಸರ್? ವಿಜಯಪುರ ಡೆವಲಪ್ಮೆಂಟ್ ಅಲ್ಲ, ಅವ್ರು ಯಾರೋ ಕೇಳಿದ್ರು, ನಾನು ಹೇಳಿನಂತ ನೀವು ಹೇಳಬೇಡಿ. ನಿಮ್ಮ ಉಸ್ತುವಾರಿ ಸಚಿವರಿದ್ದಾಗ ನಮಗೆ ಆದ್ಯತೆ ಇರುತ್ತೆ. ಆದ್ಯತೆ ನನಗಿರುವುದಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡಬೇಕು. ಉಸ್ತುವಾರಿ ಸಚಿವನಾದರೆ ನನಗೆ ಹಾವೇರಿಗೆ ನಾನು ಉಸ್ತುವಾರಿ ಸಚಿವನಾದ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಮೆಡಿಕಲ್ ಕಾಲೇಜನ್ನು 2 ವರ್ಷದಲ್ಲಿ ಅಲ್ಲ, ಈಗ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತ ಪೂರ್ವದಲ್ಲೇ ಮುಗಿಸಿದ್ದೆ ನಾನು. ಬೊಮ್ಮಾಯಿ ಸಾಹೇಬರು ನಮ್ಮದು ಕೇಂದ್ರ ಸರ್ಕಾರದ ಹಣ ಇದೆ, ಇದರಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ, ಅದಕ್ಕೆ ನೀವು ವೇಟ್ ಮಾಡಬೇಕು ಅಂತ ಹೇಳಿದ ಮೇಲೆ ನಾನು ಪುನಃ ಮುಂದಾಗ್ತದೆ. ಸರ್, PPP ಹೋರಾಟದಲ್ಲಿ ಗೆದ್ದವ್ರೆ ನನಗೆ ಗೆಲುವು ಸೋಲು ಇಂಪಾರ್ಟೆಂಟ್ ಇಲ್ಲ. ನನ್ನ ಜಿಲ್ಲೆಗೆ ಒಂದು ಆಗಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವ್ರು ದೀರ್ಘಾವಧಿ ಮುಖ್ಯಮಂತ್ರಿಗಳಾದಮೇಲೆ ಒಂದು ಹೊಸ ಕೊಡುಗೆಯನ್ನು ಬಿಜಾಪುರ ಕೊಟ್ಟಿದ್ದಾರೆ, ಹಾವೇರಿ ಕೊಟ್ಟಾಗೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಶ್ರೇಯಸ್ ಯಾರಿಗೆ ಹೋಗ್ಬೇಕು ಸರ್? ಇದರ ಶ್ರೇಯಸ್ಸು ಸಂಪೂರ್ಣವಾಗಿ ಯಾರಿಗೆ ಹೋಗ್ಬೇಕು? ನನಗೆ ಅದು ಗೊತ್ತಿಲ್ಲ. ನನಗೆ ಬಿಜಾಪುರಕ್ಕೆ ಆಗಬೇಕಾಗಿತ್ತು ಅಷ್ಟೇ.